ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023 ಸ್ಟಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಚಾಪ್ಟರ್ 2 ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಚಾಪ್ಟರ್ 2 ಕ್ರಿಮಿನಲ್ ಕೋಡ್ಸ್ಗಳು ಮತ್ತು ಆಫೀಸರ್ಸ್ಗಳನ್ನು ಯಾವ ರೀತಿಯಾಗಿ ಕಾನ್ಸ್ಟಿಟ್ಯೂಷನ್ ಮಾಡಲಾಗುತ್ತೆ ಅಂತೇಳಿ ಹೇಳುತ್ತೆ. ಈಗಾಗಲೇ ನಾವು ಸೆಕ್ಷನ್ 10 ವರೆಗೆ ಡಿಸ್ಕಸ್ ಮಾಡಿದ್ದೀವಿ. ಸೆಕ್ಷನ್ 11 ಸ್ಪೆಷಿಯಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ನ ಬಗ್ಗೆ, ಮ್ಯಾಜಿಸ್ಟ್ರೇಟ್ಸ್ಗಳ ಬಗ್ಗೆ ಹೇಳುತ್ತೆ. ಸಬ್ಸೆಕ್ಷನ್ 1 ಪ್ರಕಾರ ಸೆಂಟ್ರಲ್ ಅಥವಾ ಸ್ಟೇಟ್ ಗವರ್ನಮೆಂಟ್ ಹೈಕೋರ್ಟ್ಗೆ ರಿಕ್ವೆಸ್ಟ್ ಮಾಡಿದ್ರೆ ಪರ್ಟಿಕ್ಯುಲರ್ ಕೇಸಸ್ಗಳಲ್ಲಿ ಅಥವಾ ಪರ್ಟಿಕ್ಯುಲರ್ ಕ್ಲಾಸಸ್ ಆಫ್ ಕೇಸಸ್ಗಳಲ್ಲಿ ಈ ಸಂಹಿತೆಯ ಅಡಿಯಲ್ಲಿ ಎಲ್ಲ ಪವರ್ಸ್ಗಳನ್ನ ಅಥವಾ ಕೆಲವು ಪವರ್ಸ್ಗಳನ್ನ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅಥವಾ ಸೆಕೆಂಡ್ ಕ್ಲಾಸ್ ಅವರನ್ನ ಸ್ಪೆಷಿಯಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಗಿ ಅಪಾಯಿಂಟ್ ಅಥವಾ ಕನ್ಫರ್ಮ್ ಮಾಡಲಾಗುತ್ತೆ. ಆ ಅಪಾಯಿಂಟ್ಮೆಂಟ್ ಮಾಡುವಂತಹ ವ್ಯಕ್ತಿ ಅಲ್ಲ, ಅಪಾಯಿಂಟ್ಮೆಂಟ್ಗೆ ಒಳಗಾಗುವಂತಹ ವ್ಯಕ್ತಿ ಹೈಕೋರ್ಟ್ನ ರೂಲ್ಸ್ನ ಪ್ರಕಾರ ಕ್ವಾಲಿಫಿಕೇಶನ್ ಅಥವಾ ಎಕ್ಸ್ಪೀರಿಯನ್ಸ್ ಅವನು ಹೊಂದಿರಬೇಕಾಗ್ತದೆ. ಅಂಥವನನ್ನು ಮಾತ್ರ ಈ ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಗಿ ಅಪಾಯಿಂಟ್ ಮಾಡಬಹುದು. ಈ ರೀತಿಯಾಗಿ ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಗಿ ಅಪಾಯಿಂಟ್ ಆದಂತಹ ವ್ಯಕ್ತಿ 1 ಇಯರ್ನ ಟರ್ಮ್ನವರೆಗೆ ಮಾತ್ರ ಅವರು ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಗಿರ್ಬೋದು. ಅದಾದ್ಮೇಲೆ ಹೈಕೋರ್ಟ್ ಏನಾದರೂ ಸ್ಪೆಸಿಫಿಕ್ ಆಗಿ ಆರ್ಡರ್ ಮಾಡಿದ್ರೆ ಮಾತ್ರ ಅದು ಅಪಾಯಿಂಟ್ಮೆಂಟ್ ಆಗುತ್ತೆ, ಇಲ್ಲ ಅಂತಂದ್ರೆ ಸೇಮ್ ಪೊಸಿಷನ್ಗೆ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಸೆಕ್ಷನ್ 12 ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗಳ ಲೋಕಲ್ ಜುರಿಡಿಕ್ಷನ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸಬ್ಸೆಕ್ಷನ್ 1 ಪ್ರಕಾರ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹೈಕೋರ್ಟ್ನ ಕಂಟ್ರೋಲ್ನ ಅಡಿಯಲ್ಲಿಯೇ ಸೆಕ್ಷನ್ 9 ಅಥವಾ ಸೆಕ್ಷನ್ 11 ನಲ್ಲಿ ಅಪಾಯಿಂಟ್ ಆದಂತಹ ಮ್ಯಾಜಿಸ್ಟ್ರೇಟ್ಸ್ಗಳ ಜುರಿಡಿಕ್ಷನ್ ಇವರು ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರು ನಿರ್ಧಾರ ಮಾಡ್ತಾರೆ. ಅದೇ ರೀತಿ ಸ್ಪೆಷಿಯಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರ ಲೋಕಲ್ ಜುರಿಡಿಕ್ಷನ್ ಕೂಡ ನಿರ್ಧಾರ ಮಾಡಲಾಗುತ್ತೆ. ಈ ಸಬ್ಸೆಕ್ಷನ್ 3ನ ಪ್ರಕಾರ ಕೆಲವು ಪರ್ಟಿಕ್ಯುಲರ್ ಕೇಸಸ್ಗಳಲ್ಲಿ ಈ ಮ್ಯಾಜಿಸ್ಟ್ರೇಟ್ಸ್ಗಳ ಜುರಿಡಿಕ್ಷನ್ ಬಿಯಾಂಡ್ ಡಿಸ್ಟ್ರಿಕ್ಟ್ ಕೂಡ ಹೋಗಬಹುದು. ಇನ್ನು ಜನರಲ್ ಟರ್ಮ್ ಇವರ ಲೋಕಲ್ ಜುರಿಡಿಕ್ಷನ್ ಡಿಸ್ಟ್ರಿಕ್ಟ್ನವರೆಗೆ ಇರುತ್ತೆ. ಆದರೆ ಕೆಲವು ಪರ್ಟಿಕ್ಯುಲರ್ ಕೇಸಸ್ಗಳ ಬಿಯಾಂಡ್ ಡಿಸ್ಟ್ರಿಕ್ಟ್ ಕೂಡ ಅವರಿಗೆ ಜುರಿಡಿಕ್ಷನ್ ಕೊಡಲಾಗುತ್ತೆ. ನೆಕ್ಸ್ಟ್ ಸೆಕ್ಷನ್ 13 ಪ್ರಕಾರ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ಗಳ ಸಬ್ ಆರ್ಡಿನೇಷನ್ ಬಗ್ಗೆ ಹೇಳಲಾಗಿದೆ. ಸಬ್ ಆರ್ಡಿನೇಷನ್ ಅಂತಂದ್ರೆ ಯಾರು ಮೊದಲು ರ್ಯಾಂಕ್ನಲ್ಲಿ ಬರ್ತಾರೆ, ಸೆಕೆಂಡ್ ರ್ಯಾಂಕು, ಥರ್ಡ್ ರ್ಯಾಂಕು ಅಂತೇಳಿ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ತೆಗೆದುಕೊಂಡಾಗ ಅಲ್ಲಿ ಫಸ್ಟ್ ರ್ಯಾಂಕ್ ನಲ್ಲಿ ಬರೋರು ಸೆಷನ್ಸ್ ಜಡ್ಜ್, ಅದಾದ್ಮೇಲೆ ಬರೋರು ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಡಿಯಲ್ಲಿ ಬರುವಂತವರು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ಗಳು. ಎಲ್ಲಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ಗಳನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋರು ಸೆಷನ್ ಜಡ್ಜ್. ಅದೇ ರೀತಿ ಎಲ್ಲಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ಗಳನ್ನ ಕಂಟ್ರೋಲ್ ಮಾಡೋರು ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ಈ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕಂಟ್ರೋಲ್ ಮಾಡೋರು ಸೆಷನ್ ಜಡ್ಜ್. ಸಬ್ಸೆಕ್ಷನ್ 2 ಪ್ರಕಾರ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಟೈಮ್ ಟು ಟೈಮ್ ಹೊಸ ರೂಲ್ಸ್ ಗಳನ್ನ ಮೇಕಿಂಗ್ ಮಾಡೋದು ಮತ್ತು ಸ್ಪೆಷಲ್ ಆರ್ಡರ್ಸ್ ಗಳನ್ನ ಕೊಡೋದು ಕೆಲಸ ಮಾಡ್ತಾರೆ. ಕೋರ್ಟ್ಗೆ ಸಂಬಂಧಪಟ್ಟ ಬಿಸ್ನೆಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದು ಈ ಸಂಹಿತೆಯ ಅಡಿಯಲ್ಲಿಯೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೆಕ್ಷನ್ 14 ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ ಬಗ್ಗೆ ಹೇಳುತ್ತೆ. ಸಬ್ಸೆಕ್ಷನ್ 1 ಪ್ರಕಾರ ಸ್ಟೇಟ್ ಗವರ್ನಮೆಂಟ್ ತನಗೆ ಎಷ್ಟು ಬೇಕೋ ಅಷ್ಟು ಪರ್ಸನ್ಸ್ಗಳನ್ನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ ಆಗಿ ಅಪಾಯಿಂಟ್ ಮಾಡುತ್ತೆ ಮತ್ತು ಇವರಲ್ಲಿಯೇ ಒಬ್ಬರನ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಅಪಾಯಿಂಟ್ ಮಾಡುತ್ತೆ. ಸೆಕ್ಷನ್ 2 ಪ್ರಕಾರ ಸ್ಟೇಟ್ ಗವರ್ನಮೆಂಟ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಕೂಡ ಅಪಾಯಿಂಟ್ಮೆಂಟ್ ಮಾಡುತ್ತೆ. ಸಬ್ಸೆಕ್ಷನ್ 3ನ ಪ್ರಕಾರ ಒಂದು ವೇಳೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರ ಆಫೀಸ್ ವೇಕೆಂಟ್ ಇದ್ದಾಗ ಟೆಂಪರರಿ ಆಗಿ ಯಾವ ಆಫೀಸರ್ ಅದನ್ನ ಸಕ್ಸೀಡ್ ಮಾಡ್ತಾರೋ ಅವರು ಈ ಸಂಹಿತೆಯ ಅಡಿಯಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಇರುವಂತಹ ಎಲ್ಲಾ ಪವರ್ಸ್ಗಳನ್ನ ಅವರು ಎಕ್ಸರ್ಸೈಸ್ ಮಾಡುವಂತಹ ಪವರ್ ಹೊಂದಿದ್ದಾರೆ. ಸಬ್ಸೆಕ್ಷನ್ 4ನ ಪ್ರಕಾರ ಸ್ಟೇಟ್ ಗವರ್ನಮೆಂಟ್ ಡಿಸ್ಟ್ರಿಕ್ಟ್ ನಲ್ಲಿ ಬರುವಂತಹ ಸಬ್ ಡಿವಿಷನ್ಗೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಪಾಯಿಂಟ್ ಮಾಡ್ತಾರೆ. ಅಂತಹ ಮ್ಯಾಜಿಸ್ಟ್ರೇಟ್ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಂತೇಳಿ ಕರೆಯಲಾಗುತ್ತೆ. ಸಬ್ಸೆಕ್ಷನ್ 5ನ ಪ್ರಕಾರ ಸ್ಟೇಟ್ ಗವರ್ನಮೆಂಟ್ ಜನರಲ್ ಅಥವಾ ಸ್ಪೆಷಲ್ ಆರ್ಡರ್ನ ಅಲ್ಲಿ ಕೆಲವೊಂದು ಕಂಟ್ರೋಲ್ ಅಥವಾ ಡೈರೆಕ್ಷನ್ಸ್ಗಳನ್ನು ತನ್ನತ್ರನೇ ಇಟ್ಕೊಂಡು ಉಳಿದಂತಹ ಕೆಲವು ಪವರ್ಸ್ಗಳನ್ನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರಿಗೆ ಅವರು ಡೆಲಿಗೇಟ್ ಮಾಡ್ತಾರೆ. ನೆಕ್ಸ್ಟ್ ಸಬ್ಸೆಕ್ಷನ್ 6ನ ಪ್ರಕಾರ ಸ್ಟೇಟ್ ಗವರ್ನಮೆಂಟ್
ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ ಇರುವಂತಹ ಕೆಲವು ಪವರ್ಸ್ಗಳನ್ನು ಅವರು ಕಮಿಷನರ್ ಆಫ್ ಪೊಲೀಸ್ಗೆ ಕೊಡಬಹುದು. ಈ ಅಧಿಕಾರವನ್ನ ಸ್ಟೇಟ್ ಗವರ್ನಮೆಂಟ್ ಹೊಂದಿದೆ. ಸೆಕ್ಷನ್ 15 ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ಗಳ ಬಗ್ಗೆ ಹೇಳುತ್ತೆ. ಈ ಸೆಕ್ಷನ್ ಪ್ರಕಾರ ಸ್ಟೇಟ್ ಗವರ್ನಮೆಂಟ್ ಪರ್ಟಿಕ್ಯುಲರ್ ಟರ್ಮ್ನಲ್ಲಿ ಅದಕ್ಕೆ ಫಿಟ್ ಅನ್ಸಿದ್ರೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ ಅಥವಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಥವಾ ಇದಕ್ಕೆ ಇಕ್ವಿವೆಲೆಂಟ್ ರ್ಯಾಂಕ್ ಅನ್ನು ಹೊಂದಿರುವಂತಹ ಆಫೀಸರ್ ಅನ್ನ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತೇಳಿ ಅಪಾಯಿಂಟ್ಮೆಂಟ್ ಮಾಡುತ್ತೆ. ಅಪಾಯಿಂಟ್ಮೆಂಟ್ ಪರ್ಟಿಕ್ಯುಲರ್ ಏರಿಯಾಸ್ಗೆ ಪರ್ಟಿಕ್ಯುಲರ್ ಫಂಕ್ಷನ್ಸ್ಗೆ ಸೀಮಿತವಾಗಿರುತ್ತೆ. ಸೆಕ್ಷನ್ 16 ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ಗಳ ಲೋಕಲ್ ಜುರಿಡಿಕ್ಷನ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸೆಕ್ಷನ್ 1 ಪ್ರಕಾರ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಸ್ಟೇಟ್ ಗವರ್ನಮೆಂಟ್ನ ಕಂಟ್ರೋಲ್ನಲ್ಲಿ ಎಲ್ಲ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ಗಳ ಒಂದು ಜುರಿಡಿಕ್ಷನ್ ಅನ್ನ ಡಿಫೈನ್ ಮಾಡ್ತಾರೆ. ಆ ಒಂದು ಜುರಿಡಿಕ್ಷನ್ ಅಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗಳು ತಮ್ಮ ಪವರ್ ಅನ್ನ ಎಕ್ಸರ್ಸೈಸ್ ಮಾಡಬೇಕಾಗತ್ತೆ. ಸಬ್ಸೆಕ್ಷನ್ 2 ಪ್ರಕಾರ ಇಲ್ಲ, ಏನು ಡಿಫೈನ್ ಮಾಡಿಲ್ಲ ಅಂತಂದಾಗ ಅವರ ಒಂದು ಪವರ್ಸು ಡಿಸ್ಟ್ರಿಕ್ಟ್ನವರೆಗೆ ತುಂಬ ಇರುತ್ತೆ ಅವರ ಜುರಿಡಿಕ್ಷನ್ನು. ನೆಕ್ಸ್ಟ್ ಸೆಕ್ಷನ್ 17 ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ಗಳ ಸಬ್ ಆರ್ಡಿನೇಷನ್ ಹೇಗಿರುತ್ತೆ ಅಂತ ಡಿಸ್ಕಸ್ ಮಾಡುತ್ತೆ. ಸಬ್ಸೆಕ್ಷನ್ 1 ಪ್ರಕಾರ ಎಲ್ಲ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ಗಳು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ನ ಸಬ್ ಆರ್ಡಿನೇಟ್ ಆಗಿರ್ತಾರೆ. ಈವನ್ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಸಬ್ ಡಿವಿಷನ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗಳು ಇವರ ಸಬ್ ಆರ್ಡಿನೇಟ್ ಆಗಿರ್ತಾರೆ. ಅದರ ಜೊತೆ ಇವರು ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ಗೂ ಕೂಡ ಸಬ್ ಆರ್ಡಿನೇಟ್ ಆಗಿರ್ತಾರೆ. ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ನ ಸಬ್ ಆರ್ಡಿನೇಟ್ ಆಗಿರ್ತಾರೆ. ಸಬ್ಸೆಕ್ಷನ್ 2 ಪ್ರಕಾರ ಟೈಮ್ ಟು ಟೈಮ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಕೆಲವೊಂದು ಸ್ಪೆಷಲ್ ಆರ್ಡರ್ಸ್ಗಳನ್ನು ಮತ್ತು ಕೆಲವೊಂದು ರೂಲ್ಸ್ಗಳನ್ನು ಮಾಡ್ತಾರೆ. ಅವರು ಈ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಮತ್ತು ಅಲೋಕೇಶನ್ ಮಾಡ್ತಾರೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ಗಳ ಮಧ್ಯೆ. ನೆಕ್ಸ್ಟ್ ಬರುವಂತದ್ದು ಸೆಕ್ಷನ್ 18, ಇದು ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸಬ್ಸೆಕ್ಷನ್ 1 ಪ್ರಕಾರ ಪ್ರತಿಯೊಂದು ಹೈಕೋರ್ಟ್ನಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಅಥವಾ ಸ್ಟೇಟ್ ಗವರ್ನಮೆಂಟ್ ಈ ಹೈಕೋರ್ಟ್ನ ಜೊತೆ ಕನ್ಸಲ್ಟೇಷನ್ ಅನ್ನ ಮಾಡಿ ಸರ್ಕಾರದ ಪರವಾಗಿರುವಂತಹ ಪ್ರಾಸಿಕ್ಯೂಷನ್, ಅಪಿಯಲ್ ಇನ್ಯಾವುದೇ ರೀತಿಯ ಪ್ರೊಸೀಡಿಂಗ್ಸ್ಗಳನ್ನು ನಡೆಸಿಕೊಂಡು ಹೋಗಲು ಕಂಡಕ್ಟ್ ಮಾಡಲು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ಅಥವಾ ಒಂದಕ್ಕಿಂತ ಹೆಚ್ಚು ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅದೇ ರೀತಿ ಸೆಂಟ್ರಲ್ ಗವರ್ನಮೆಂಟ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಹೈಕೋರ್ಟ್ ಅನ್ನ ಕನ್ಸಲ್ಟೇಷನ್ ಮಾಡಿ ಅಲ್ಲಿ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸಬ್ಸೆಕ್ಷನ್ 2 ಪ್ರಕಾರ ಸೆಂಟ್ರಲ್ ಗವರ್ನಮೆಂಟ್ ಕೇಸ್ಗಳನ್ನು ಕಂಡಕ್ಟ್ ಮಾಡುವ ಪರ್ಪೋಸ್ ಇಟ್ಕೊಂಡು ಡಿಸ್ಟ್ರಿಕ್ಟ್ನಲ್ಲಿಯೂ ಕೂಡ 1 ಅಥವಾ 2 ಒಂದಕ್ಕಿಂತ ಹೆಚ್ಚು ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸಬ್ಸೆಕ್ಷನ್ 3 ಪ್ರಕಾರ ಸ್ಟೇಟ್ ಗವರ್ನಮೆಂಟ್ ಡಿಸ್ಟ್ರಿಕ್ಟ್ಗಳಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ 1 ಅಥವಾ ಒಂದಕ್ಕಿಂತ ಹೆಚ್ಚು ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಒಂದು ಡಿಸ್ಟ್ರಿಕ್ಟ್ನಲ್ಲಿ ಅಪಾಯಿಂಟ್ ಆದಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ಗಳು ಬೇರೆ ಡಿಸ್ಟ್ರಿಕ್ಟ್ಗೂ ಕೂಡ ಅವರು ಅಪಾಯಿಂಟ್ ಮಾಡಿದ್ರೆ ಡಿಸ್ಟ್ರಿಕ್ಟ್ ನಲ್ಲೂ ಕೂಡ ಅವರೇ ಕೆಲಸ ಮಾಡಬೇಕಾಗ್ತದೆ. ನೆಕ್ಸ್ಟ್ 4th ಸಬ್ಸೆಕ್ಷನ್ ನ ಪ್ರಕಾರ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಸೆಷನ್ಸ್ ಜಡ್ಜ್ ನ ಕನ್ಸಲ್ಟೇಷನ್ ಅನ್ನ ಮಾಡಿ ಪೆನಲ್ ಅನ್ನ ಮಾಡ್ತಾರೆ. ಆ ಪೆನಲ್ ನಲ್ಲಿ ಒಪಿನಿಯನ್ ಪ್ರಕಾರ ಫಿಟ್ ಆಗಿರುವಂತಹ ವ್ಯಕ್ತಿಗಳನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಥವಾ ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಗಳಾಗಿ ಅಪಾಯಿಂಟ್ ಮಾಡುವಂತಹ ಒಂದು ಪವರ್ ಅನ್ನ ಹೊಂದಿದ್ದಾರೆ. ಸಬ್ಸೆಕ್ಷನ್ 5 ನ ಪ್ರಕಾರ ಸ್ಟೇಟ್ ಗವರ್ನಮೆಂಟ್ ಪೆನಲ್ ನಲ್ಲಿ ಅಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ರೆಡಿ ಮಾಡಿರುವಂತಹ ಪೆನಲ್ ನಲ್ಲಿ ಹೆಸರಿಲ್ಲದೆ ಇರುವಂತಹ ವ್ಯಕ್ತಿಯನ್ನ ಯಾವುದೇ ರೀತಿಯಲ್ಲಿ ಅವರು ಈ ಪ್ರಾಸಿಕ್ಯೂಟರ್ಸ್ ಗಳಾಗಿ ಅಪಾಯಿಂಟ್ಮೆಂಟ್ ಮಾಡೋ ಹಾಗಿಲ್ಲ. ಸಬ್ಸೆಕ್ಷನ್ 6 ನ ಪ್ರಕಾರ ಸ್ಟೇಟ್ ಗವರ್ನಮೆಂಟ್ ಸಬ್ಸೆಕ್ಷನ್ 5 ಅನ್ನು ಹೊರತುಪಡಿಸಿ ಕೂಡ ತನ್ನ ಅಡಿಯಲ್ಲಿ ಇರುವಂತಹ ಪ್ರಾಸಿಕ್ಯೂಟಿಂಗ್ ಆಫೀಸರ್ಸ್ ಗಳನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಪಾಯಿಂಟ್ಮೆಂಟ್ ಅನ್ನ ಮಾಡಬಹುದು. ಒಂದು ವೇಳೆ ಸ್ಟೇಟ್ ಗವರ್ನಮೆಂಟ್ಗೆ ಸೂಟೇಬಲ್ ಪ್ರಾಸಿಕ್ಯೂಟಿಂಗ್ ಆಫೀಸರ್ಸ್ ಗಳು ದೊರೆಯದೇ ಇದ್ದಾಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ರೆಡಿ ಮಾಡಿರುವಂತಹ ಪೆನಲ್ ನಲ್ಲಿರುವಂತಹ ವ್ಯಕ್ತಿಯನ್ನೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅವರು ಅಪಾಯಿಂಟ್ಮೆಂಟ್ ಅನ್ನ ಮಾಡಬಹುದು. ಸಬ್ಸೆಕ್ಷನ್ 7 ನ ಪ್ರಕಾರ ಯಾರು ಈ ರೀತಿಯಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಪಾಯಿಂಟ್ಮೆಂಟ್ ಆಗಿರ್ತಾರೆ ಅಂತಹ ವ್ಯಕ್ತಿ ಕನಿಷ್ಠ 7 ವರ್ಷನಾದರೂ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಿರಬೇಕು. ಸಬ್ಸೆಕ್ಷನ್ 8 ನ ಪ್ರಕಾರ
ಸೆಕ್ಷನ್ 8 ಪ್ರಕಾರ ಸೆಂಟ್ರಲ್ ಗೌರ್ನಮೆಂಟ್ ಅಥವಾ ಸ್ಟೇಟ್ ಗೌರ್ನಮೆಂಟ್ ವಿಕ್ಟಿಮ್ನ ರಿಕ್ವೆಸ್ಟ್ನ ಆಧಾರದ ಮೇಲೆ 10 ಇಯರ್ಸ್ ಪ್ರಾಕ್ಟೀಸ್ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರುವಂತಹ ಅಡ್ವೊಕೇಟ್ ಅನ್ನ ಸ್ಪೆಷಿಯಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಪಾಯಿಂಟ್ಮೆಂಟ್ ಅನ್ನ ಮಾಡಬಹುದು. ಸಬ್ಸೆಕ್ಷನ್ 9 ಪ್ರಕಾರ ಈ ಸಬ್ಸೆಕ್ಷನ್ 7 ಅಥವಾ 8 ಅನ್ನ ಫುಲ್ಫಿಲ್ ಮಾಡುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಆ ಪರ್ಸನ್ ಈ ಟರ್ಮ್ ನಲ್ಲಿಯೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಥವಾ ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಥವಾ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಥವಾ ಇನ್ಯಾವುದೇ ರೀತಿಯ ಪ್ರಾಸಿಕ್ಯೂಟಿಂಗ್ ಆಫೀಸರ್ ಆಗಿ ವರ್ಕ್ ಮಾಡಿದ್ರೆ ಅದನ್ನು ಕೂಡ ಈ ಟರ್ಮ್ ನಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಸೆಕ್ಷನ್ 19 ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸೆಕ್ಷನ್ 1 ಪ್ರಕಾರ ಸ್ಟೇಟ್ ಗವರ್ನಮೆಂಟ್ ಎವ್ರಿ ಡಿಸ್ಟ್ರಿಕ್ಟ್ ನಲ್ಲಿ 1 ಅಥವಾ ಮೋರ್ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಗಳನ್ನ ಪ್ರಾಸಿಕ್ಯೂಷನ್ ಕಂಡಕ್ಟ್ ಮಾಡಲು ಕೋರ್ಟ್ ಆಫ್ ಮ್ಯಾಜಿಸ್ಟ್ರೇಟ್ ನಲ್ಲಿ ಅಪಾಯಿಂಟ್ ಅನ್ನ ಮಾಡ್ತಾರೆ. ಸೆಕ್ಷನ್ 2 ಪ್ರಕಾರ ದಿ ಸೆಂಟ್ರಲ್ ಗವರ್ನಮೆಂಟ್ 1 ಅಥವಾ 1ಕ್ಕಿಂತ ಹೆಚ್ಚು ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಗಳನ್ನ ಕೋರ್ಟ್ ಆಫ್ ಮ್ಯಾಜಿಸ್ಟ್ರೇಟ್ಸ್ ನಲ್ಲಿ ಪರ್ಟಿಕ್ಯುಲರ್ ಕೇಸಸ್ ಗಳನ್ನ ಕಂಡಕ್ಟ್ ಮಾಡಲು ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಾರೆ. ಸಬ್ಸೆಕ್ಷನ್ 3 ಪ್ರಕಾರ ಈ ಸಬ್ಸೆಕ್ಷನ್ 1 ಅಥವಾ 2 ಅಡಿಯಲ್ಲಿ ಅಪಾಯಿಂಟ್ಮೆಂಟ್ ಆಗದೇ ಇದ್ದಾಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಸ್ಟೇಟ್ ಗವರ್ನಮೆಂಟ್ಗೆ 14 ಡೇಸ್ ಬಿಫೋರ್ ನೋಟಿಸ್ ಕೊಡೋ ಮುಖಾಂತರ ಯಾವುದೇ ಪರ್ಟಿಕ್ಯುಲರ್ ಕೇಸಸ್ ನಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗಳನ್ನ ನೇಮಕ ಮಾಡುವಂತಹ ಒಂದು ಪವರ್ ಅನ್ನ ಹೊಂದಿದ್ದಾರೆ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನಿಂದ ಅಪಾಯಿಂಟ್ಮೆಂಟ್ಗೆ ಒಳಗಾಗುವಂತಹ ವ್ಯಕ್ತಿ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಪಾಯಿಂಟ್ಮೆಂಟ್ ಆಗುವಂತಹ ವ್ಯಕ್ತಿ ಪೊಲೀಸ್ ಆಫೀಸರ್ ಆಗಿರಬಾರ್ದು. ಅವನು ಯಾವುದೇ ರೀತಿಯಲ್ಲಿ ಆಫೆನ್ಸಸ್ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರಬಾರ್ದು ಅಥವಾ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಮಾಡಿರೋದಾಗಿರಬಾರ್ದು ಅಥವಾ ಪಾರ್ಟ್ ತೆಗೆದುಕೊಂಡವರು ಆಗಿರಬಾರ್ದು. ಆ ಪರ್ಸನ್ ಅಪಾಯಿಂಟ್ಮೆಂಟ್ ಆಗುವಂತ ಪರ್ಸನ್ ಇನ್ಸ್ಪೆಕ್ಟರ್ ನ ರ್ಯಾಂಕ್ಗೆ ಬಿಲೋ ಆಗಿರುವಂತ ವ್ಯಕ್ತಿ ಆಗಿರಬಾರ್ದು. ನೆಕ್ಸ್ಟ್ ಸೆಕ್ಷನ್ 20 ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್. ನೆಕ್ಸ್ಟ್ ಸೆಕ್ಷನ್ 20 ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸಬ್ಸೆಕ್ಷನ್ 1 ಪ್ರಕಾರ ಸ್ಟೇಟ್ ಗವರ್ನಮೆಂಟ್ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ ಡೈರೆಕ್ಟರೇಟ್ ನಲ್ಲಿ ಡೈರೆಕ್ಟರ್ ಆಫ್ ದ ಪ್ರಾಸಿಕ್ಯೂಷನ್ ಮತ್ತು ಇನ್ನಿತರ ಡೆಪ್ಯೂಟಿ ಡೈರೆಕ್ಟರ್ಸ್ಗಳು ಆಫ್ ಪ್ರಾಸಿಕ್ಯೂಷನ್ ಇರ್ತಾರೆ. ಸಬ್ಸೆಕ್ಷನ್ 1 ಕ್ಲಾಸ್ ಬಿ ನ ಪ್ರಕಾರ ಪ್ರತಿಯೊಂದು ಡಿಸ್ಟ್ರಿಕ್ಟ್ ನಲ್ಲಿ ಡಿಸ್ಟ್ರಿಕ್ಟ್ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಇರುತ್ತೆ. ಅದರಲ್ಲಿ ಡೆಪ್ಯೂಟಿ ಡೈರೆಕ್ಟರ್ಸ್ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಫ್ ಪ್ರಾಸಿಕ್ಯೂಷನ್ ಇರ್ತಾರೆ. ಸಬ್ಸೆಕ್ಷನ್ 2 ಪ್ರಕಾರ ಯಾವ ಪರ್ಸನ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಆಗಿ ಅಪಾಯಿಂಟ್ ಆಗೋದಕ್ಕೆ ಎಲಿಜಿಬಲ್ ಇರ್ತಾರೆ ಅಂತಂದ್ರೆ ಕ್ಲಾಸ್ ಎ ನ ಪ್ರಕಾರ ಡೈರೆಕ್ಟರ್ ಅಥವಾ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಆಗಬೇಕು ಅಂದ್ರೆ ಅಟ್ಲೀಸ್ಟ್ 15 ಇಯರ್ಸ್ ಅವರು ಅಡ್ವೊಕೇಟ್ ಆಗಿ ವರ್ಕ್ ಮಾಡಿರಬೇಕು, ಇಲ್ಲಾಂದ್ರೆ ಸೆಷನ್ಸ್ ಜಡ್ಜ್ ಆಗಿರಬೇಕು. ಕ್ಲಾಸ್ ಬಿ ನ ಪ್ರಕಾರ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಆಗಬೇಕು ಅಂದಾಗ ಅವರು ಮಿನಿಮಮ್ 7 ಇಯರ್ಸ್ ಆಗಿ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಆಗಿರಬೇಕು. ನೆಕ್ಸ್ಟ್ ಸಬ್ಸೆಕ್ಷನ್ 3 ನ ಪ್ರಕಾರ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಏನಿದೆ ಅದನ್ನ ಹೆಡ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಮಾಡಿರ್ತಾರೆ. ಅವರು ಹೋಮ್ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ತಾರೆ. ಇವರು ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅನ್ನ ಮಾಡ್ತಾ ಇರ್ತಾರೆ. ಸಬ್ಸೆಕ್ಷನ್ 4 ನ ಪ್ರಕಾರ ಆ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ನ ಒಂದು ಸಬ್ ಆರ್ಡಿನೇಟ್ ಆಗಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅವರು ಕೆಲಸ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ನ ಸಬ್ ಆರ್ಡಿನೇಟ್ ಆಗಿರ್ತಾರೆ. ಸಬ್ಸೆಕ್ಷನ್ 5 ನ ಪ್ರಕಾರ ಪ್ರತಿಯೊಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ಸ್ಪೆಷಿಯಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ಟೇಟ್ ಗವರ್ನಮೆಂಟ್ ನಿಂದ ಅಪಾಯಿಂಟ್ ಆಗಿರ್ತಾರೆ. ಸೆಕ್ಷನ್ 18 ಅಡಿಯಲ್ಲಿ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳಲಾಗಿರುತ್ತೆ. ಹೈಕೋರ್ಟ್ ನಲ್ಲಿ ಕೇಸಸ್ ಗಳನ್ನ ಕಂಡಕ್ಟ್ ಮಾಡಬೇಕಾಗತ್ತೆ. ಇವರೆಲ್ಲರೂ ಕೂಡ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ನ ಸಬ್ ಆರ್ಡಿನೇಟ್ ಆಗಿರ್ತಾರೆ. ಸಬ್ಸೆಕ್ಷನ್ 6 ನ ಪ್ರಕಾರ ಸ್ಟೇಟ್ ಗವರ್ನಮೆಂಟ್ ಇಂದ ಅಪಾಯಿಂಟ್ ಆದಂತಹ ಪ್ರತಿಯೊಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ಸ್ಪೆಷಿಯಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸೆಕ್ಷನ್ 18 ಸಬ್ಸೆಕ್ಷನ್ 3 ಮತ್ತು 8 ನಲ್ಲಿ ಅಪಾಯಿಂಟ್ ಆಗಿರ್ತಾರೆ. ಇವರು ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಕೇಸಸ್ ಗಳನ್ನ ಕಂಡಕ್ಟ್ ಮಾಡಬೇಕಾಗುತ್ತೆ. ಇವರು ಸೆಕ್ಷನ್ 19 ಅಡಿಯಲ್ಲಿ ಅಪಾಯಿಂಟ್ ಆದಂತಹ ಡೆಪ್ಯೂಟಿ ಡೈರೆಕ್ಟರ್ ಆಫ್ ದ ಪ್ರಾಸಿಕ್ಯೂಷನ್ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ದ ಪ್ರಾಸಿಕ್ಯೂಷನ್ ಸಬ್ ಆರ್ಡಿನೇಟ್ ಆಗಿರ್ತಾರೆ. ಡೈರೆಕ್ಟರ್ ಆಫ್ ದ ಪ್ರಾಸಿಕ್ಯೂಷನ್ ಯಾವ ಅಫೆನ್ಸಸ್ಗಳು ಅಂದರೆ ಅಲ್ಲಿ 10 ಇಯರ್ಸ್ ಅಥವಾ ಹೆಚ್ಚಿನ ಒಂದು ಪನಿಷ್ಮೆಂಟ್ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಪನಿಷ್ಮೆಂಟ್ ಅಥವಾ ಡೆತ್ ಪನಿಷ್ಮೆಂಟ್ಗಳು ಇದ್ದಾಗ ಅಂಥ ಕೇಸಸ್ಗಳನ್ನು ಮಾನಿಟರ್ ಮಾಡುವಂತಹ ಕೆಲಸವನ್ನು ಮತ್ತು ಅಂಥ
ಅಫೆನ್ಸಸ್ ಒಂದು ಟ್ರಯಲನ್ನು ಎಕ್ಸ್ಪಿಡೇಟ್ ಅಂದರೆ ಸ್ಪೀಡ್ ಮಾಡುವಂಥದ್ದು ಮತ್ತು ಆ ಅಪಿಯಲ್ಸ್ಗಳನ್ನು ಫೈಲಿಂಗ್ ಮಾಡುವಲ್ಲಿ ಒಪಿನಿಯನ್ಗಳನ್ನು ಕೊಡುವಂತಹ ಪವರ್ಸ್ ಮತ್ತು ಫಂಕ್ಷನ್ಗಳನ್ನು ಮಾಡ್ತಾ ಇರ್ತಾರೆ. ಅದೇ ತರಹ ಸಬ್ಸೆಕ್ಷನ್ 8ನ ಪ್ರಕಾರ ಡೆಪ್ಯೂಟಿ ಡೈರೆಕ್ಟರ್ ಆಫ್ ದ ಪ್ರಾಸಿಕ್ಯೂಷನ್ ಪೊಲೀಸ್ ರಿಪೋರ್ಟ್ಗಳನ್ನು ಎಕ್ಸಾಮೈನ್ ಮಾಡ್ತಾರೆ, ಸ್ಕ್ರೂಟನೈಸ್ ಮಾಡ್ತಾರೆ ಮತ್ತು ಯಾವ ಅಫೆನ್ಸಸ್ಗಳಲ್ಲಿ ಪನಿಷ್ಮೆಂಟು 7 ಇಯರ್ಸ್ ಅಥವಾ ಜಾಸ್ತಿ ಇರುತ್ತೆ ಮತ್ತು 10 ವರ್ಷಕ್ಕಿಂತ ಕಡಿಮೆ ಇರುತ್ತೆ ಅಂತಹ ಕೇಸಸ್ಗಳನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸಬ್ಸೆಕ್ಷನ್ 9ನ ಪ್ರಕಾರ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ದ ಪ್ರಾಸಿಕ್ಯೂಷನ್ 7 ಇಯರ್ಸ್ಗಿಂತ ಕಡಿಮೆ ಇರುವಂತಹ ಪನಿಷ್ಮೆಂಟನ್ನು ಹೊಂದಿರುವಂತಹ ಕೇಸಸ್ಗಳನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಸಬ್ಸೆಕ್ಷನ್ 10ರ ಪ್ರಕಾರ ಸಬ್ಸೆಕ್ಷನ್ 7, 8, 9 ಈ ಸೆಕ್ಷನ್ಗಳ ಪ್ರಯೋಜನಗಳನ್ನು ಹೊರತುಪಡಿಸಿ ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ದ ಪ್ರಾಸಿಕ್ಯೂಷನ್ಗಳು ಈ ಸಂಹಿತೆಯ ಅಡಿಯಲ್ಲಿ ಯಾವುದೇ ಒಂದು ಕೇಸ್ನ ಎಲ್ಲ ಪ್ರೊಸೀಡಿಂಗ್ಸ್ಗಳನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಅವರು ಹೊಂದಿರ್ತಾರೆ. ಸೆಕ್ಷನ್ 11ನ ಪ್ರಕಾರ ಡೈರೆಕ್ಟರ್ ಆಫ್ ದ ಪ್ರಾಸಿಕ್ಯೂಷನ್, ಡೆಪ್ಯೂಟಿ ಡೈರೆಕ್ಟರ್ಸ್ ಆಫ್ ದ ಪ್ರಾಸಿಕ್ಯೂಷನ್ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ದ ಪ್ರಾಸಿಕ್ಯೂಷನ್ಸ್ ಟೈಮ್ ಟು ಟೈಮ್ ಸ್ಟೇಟ್ ಗೌರ್ನಮೆಂಟ್ ಅವರ ಪವರ್ಸ್ ಏನು, ಫಂಕ್ಷನ್ಸ್ಗಳೇನು ಅಂತೇಳಿ ನೋಟಿಫಿಕೇಶನನ್ನು ಕೊಡ್ತಾ ಇರುತ್ತೆ. ಆಮೇಲೆ ಸೆಕ್ಷನ್ 12ನ ಪ್ರಕಾರ ಏನು ಈ ಸೆಕ್ಷನ್ 20ಯಲ್ಲಿರುವಂತಹ ಯಾವುದೇ ಪ್ರೊವಿಷನ್ಸ್ಗಳು ಈ ಅಡ್ವೊಕೇಟ್ ಜನರಲ್ ಅವರಿಗೆ ಅಪ್ಲೈ ಆಗೋದಿಲ್ಲ. ಸ್ನೇಹಿತರೆ, ಇಲ್ಲಿವರೆಗೆ ಚಾಪ್ಟರ್ 2 ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಚಾಪ್ಟರ್ 3 ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.